ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ಪಿಜನ್ ಅಪ್ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ವಿಡಿಯೋ ಎಂತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ 2 ಅಪ್ಡೇಟ್ ಕೊಡ್ತಾ ಇದ್ದೀನಿ. ಓಕೆ, ಹಾಗೆ ತುಂಬ ಜನ ಕೇಳ್ತಿದ್ರು ಒಬ್ಬರು ಪಟದು ಗ್ರೋತ್ ತೋರಿಸಿ. ಇವಾಗ ನಾನು ಆಲ್ರೆಡಿ ಸಪ್ರೇಟ್ ಮಾಡ್ಕೊಂಡು ಕೆಲವು ಅಕ್ಕಿಗಳನ್ನ ಏನು ಮರಿ ಮಾಡಿಸ್ಕೊಂಡಿದ್ನೋ ಅದರದ್ದು ಪೇರ್ಗಳನ್ನೆಲ್ಲ ಜೊತೆ ಕಿತ್ತಾಕಿ ಆ ಜಾಗಕ್ಕೆ ಹೊಸ ಜೊತೆಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇನ್ನೊಂದೇನು ಅಂತಂದರೆ ನಮ್ಮ ಜಾಕು ಮತ್ತು ಇನ್ನೊಂದು ಗುಲ್ದಾರ್ ಹಾಕಿದೆ. ಅದು ಈಗ ಮೊಟ್ಟೆ ಇಕ್ಕಿದೆ. ಇವತ್ತು 2 ಮೊಟ್ಟೆ ಇಕ್ಕಿದ್ದೀನಿ, ಕಾವು ಕೂತಿದೆ. ಅದರದ್ದು ಸಹ ನಿಮಗೆ ತೋರಿಸ್ತೀನಿ. ಹಾಗೆ ಇನ್ನೊಂದು ಹೊಸ ಪೇರ್ ಯಾವುದು ಅಂತ ಸಹ ತೋರಿಸ್ತೀನಿ. ಆಲ್ರೆಡಿ ನಿಮಗೆ ತೋರಿಸಿದೆ, ಇನ್ನೂ ಪೇರ್ ಮಾಡಬೇಕಿತ್ತು ಅಂತ ಅಂದಿದ್ದೆ. ನಮ್ಮ ತಿರುವಾಲ್ದು ಮತ್ತು ಇನ್ನೊಂದು ಸಬ್ಜಾ ಪಿಳಾಂಕದು ಅದ್ರ ಸಹ ಅಪ್ಡೇಟ್ ಕೊಡ್ತೀನಿ. ಹಾಗೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಲುಪುತ್ತೆ. ಇನ್ನು ಯಾರ್ಯಾರು ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ, ಹಾಗೆ ಇನ್ಸ್ಟಾಗ್ರಾಮಿಗೆ ಜಾಯ್ನ್ ಆಗಿ ಫಾಲೋ ಮಾಡಿಲ್ವೋ ಎಲ್ಲ ಬೇಗ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ನೋಡಿ, ಈ ಪೇರೆ ನಮ್ಮ ಜಾಕು ಮತ್ತು ನಮ್ಮ ಗುಲ್ದಾರು. ಇದು ಇನ್ನೂ ವಯಸ್ಸಾಗಿಲ್ಲ. ಅಂಡೆಗೆ ನಿಮ್ಗೆ ನೋಡಿದ್ರೆ ಒಳ್ಳೆ ಯಾವುದೋ ಹಳೆಯ ಗಂಟು ಥರ ಕಾಣುತ್ತೆ. ಇನ್ನು ಅದಕ್ಕಿನ್ನ ಏಜ್ ಅಷ್ಟೊಂದು ಆಗಿಲ್ಲ, ಇನ್ನು ಚಿಕ್ಕ ಏಜ್ ಅಕ್ಕಿ ಇದು. ಇನ್ನು ಮೇಲ್ಗಡೆ ನೋಡ್ಬೋದು, ಇಲ್ಲಿ ಮೊಟ್ಟೆ ಇಕ್ಕಿ ಕೂರ್ತಾ ಇದೆ. ಇನ್ನು ಇದು ನಮ್ಮ ಗುಲ್ದಾರ್ ಗಂಡು ಇವಾಗ ಬಿಡೋಕ್ಕೆ ಅಂತ ರೆಡಿ ಮಾಡ್ಕೊತಾ ಇರೋದು. ಇದು ನಮ್ಮ ಕತಾಂಗಾಗೆ ಪಟ ತೆಗ್ಸಿದ್ದು. ಹೇಳಿದ್ನ ತುಂಬ ರ್ಯಾಶ್ ಆಗಿ ಮರಿನೆಲ್ಲ ಸಾಯಿಸ್ತಾ ಇತ್ತು ಅಂತ ಸಿಂಗಲ್ ಪಟ ಮಾಡ್ಕೊಂಡಿದ್ದು ಸೀಕ್ಲಾಗ್ಬಿಟ್ಟಿದೆ. ಇನ್ನೂ ಚಿಕ್ಕ ಪಟ ರೆಡಿ ಮಾಡ್ಕೊಬೇಕು ಅದನ್ನು ಸಹ. ಹಾಗೆ ಬನ್ನಿ ಈಗಾಗಿರೋ ಪಟಗಳನ್ನ ಸಹ ತೋರಿಸ್ತೀನಿ ನಿಮಗೆ. ನೋಡಿ, ಇದು ಈಗ ಮಾಡಿಸಿರೋ ಬ್ಯಾಚ್ ಪಟ. ಓಕೆನಾ, ಇವಾಗ ಫೀಡ್ ಮಾಡ್ತಿದ್ದೀನಿ. ಕಡಲೆಕಾಳು ನೋಡ್ಬೋದು, ಕಡಲೆಕಾಳು ನೆನೆಸಿದ್ದೆ. ಹಾಗೆ ಕಡಲೆ ಬೀಜನೂ ಸಹ ಆಲ್ರೆಡಿ ಫೀಡ್ ಮಾಡಿದ್ದೀನಿ. ನೋಡ್ಬೋದು, 2 ಕಳಂಕ, 1 ಹಾಲ್ಗಣ್ಣು. ತುಂಬ ಚೆನ್ನಾಗಿ ಬಂದಿದೆ. ಇದಂತೂ ಪ್ಯಾಟ್ರನ್ ಆಗಿರ್ಬೋದು ಎಲ್ಲನೂ ಸಹ ಬಂದಿದೆ. ಸೇಮ್ ಅದ್ರ ಅಪ್ಪನ್ನ ಮೈಕಟ್ಟೆಲ್ಲ ಎತ್ಕೊಂಡು ಬಂದಿದೆ. ಆದರೆ ಕ್ವಾಲಿಟಿ ಎಲ್ಲ ಸೇಮ್ ಅಮ್ಮನ ಥರ ಬಂದಿದೆ. ಇನ್ನು ತಾರದಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಅಲ್ಲೂ ನಾನು ಅಂದ್ಕೊಂಡೆ ದೊಡ್ಡದು ಚಿಕ್ಕದು ಬರಲ್ಲ, ನಾರ್ಮಲಾಗಿ 2 ಒಂದೇ ಸೈಜಿಗೆ ಬರುತ್ತೆ ಅಂತ. ಆದರೂ ಸಹ ನೋಡ್ಬೋದು ಇದು ಸ್ವಲ್ಪ ಇನ್ನೂ ಚಿಕ್ಕಾಗೇ ಇದೆ. ಕಂಪೇರ್ ಮಾಡಿದ್ರೆ ಆರಾಮಾಗೆ ಯಾವುದು ದೊಡ್ಡ ಅಕ್ಕಿ ಅನ್ನೋದನ್ನ ಆರಾಮಾಗಿ ಕಂಡುಹಿಡ್ಕೊಬೋದು. ಇದು ಮೇಲಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಪ್ಯಾಟ್ರನ್ ಎಲ್ಲ ಅದೇ ಥರ ಇದೆ. ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ನಾನೇ ಫೀಡ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಇದ್ರ ಸ್ಟ್ಯಾಂಡಿಂಗ್ ನಿಂತ್ಕೊಳ್ಳೋ ಸ್ಟ್ಯಾಂಡಿಂಗ್ ನೋಡಿ ಸಖತ್ತಾಗಿ ಬಂದಿದೆ ಮಾತ್ರ. ಓಕೆನಾ, ಬಣ್ಣ ಆಗಿರ್ಬೋದು ಎಲ್ಲನೂ ಸಹ ಸೇಮ್ ಅದ್ರಪ್ಪ ಹೆಂಗೆ ನಿಂತ್ಕೊಳ್ಳುತ್ತೋ ಅದೇ ಥರ ಪ್ಯಾಟ್ರನಲ್ಲಿದೆ. ಓಕೆನಾ, ಅದ್ರ ಬಗ್ಗೆ ನಿಮಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಾನು. ಓಕೆನಾ, ಪಟಗಳಿಗೆಲ್ಲ ಈಗ ಫೀಡಿಂಗ್ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಆದಷ್ಟು ಏನು ಅಂದರೆ ಈ ಸೈಜ್ ಆಯ್ತಿದ್ದಂಗೆ ನೀವು ಜೊತೆನ ಕಿತ್ತಾಕೊಬೋದು. ಓಕೆನಾ, ಯಾಕೆ ಅಂತಂದರೆ ಈ ಸೈಜಿಗೆ ಬಂದಿದ್ದಕ್ಕೆ ನಮ್ಮ ಅಕ್ಕಿಗಳು ಮೊಟ್ಟೆಗೆ ಸ್ಟಾರ್ಟ್ ಮಾಡಿಬಿಡ್ತು. ನಾನು ಮರಿ ಮಾಡಿಸ್ಬಾರ್ದು ಅಂದ್ಬಿಟ್ಟು ಸಿಂಗಲ್ ಎತ್ಕೊಂಡ್ಬಿಟ್ಟೆ. ಅದಕ್ಕೋಸ್ಕರ ಮೊಟ್ಟೆ ಆಲ್ರೆಡಿ ಇಕ್ಬಿಡ್ತು. ಏನು ಮಾಡ್ತೀವಿ ಅಂದರೆ ಆ ಮೊಟ್ಟೆನ ಮರಿಗಳಿಗೆ ಗುಡಿಸ್ಕೊಂಡು ಸಿಂಗಲ್ ಮಾಡಿಕೊಂಡೆ. ಮರಿ ನಾನು ಬ್ಯಾಕ್ ಟು ಬ್ಯಾಕ್ ಮಾಡಿಸ್ಬಾರ್ದು ಅನ್ನೋದಕ್ಕೆ ಒಂದೇ ಕಾರಣಕ್ಕೋಸ್ಕರ ಈ ಥರ ಮಾಡಿಕೊಂಡೆ. ತಾರಾದ ಮಾತ್ರ ಜೊತೆ ಹಂಗೆ ಇಟ್ಕೊಂಡಿದ್ದೀನಿ. ನೀಟಾಗಿ ಇನ್ನೊಂದು ಬ್ಯಾಚ್ ಪಟ ಮಾಡ್ಸೋಣ ಅನ್ನೋದಕ್ಕೋಸ್ಕರ. ಯಾಕೆಂದರೆ ದುಬಾಸ್ ಬಿಚ್ಕೊಬೇಕಿತ್ತು, ಬಿಚ್ಕೊಂಡಿಲ್ಲ. 2ನೇ ಬ್ಯಾಚಲ್ಲಾರ ಬಿಚ್ಕೊಳ್ಳುತ್ತೇನೋ ಅಂದ್ಬಿಟ್ಟು ಈ ಪೇರ್ನ ಮತ್ತೆ ಹಾಗೆ ಬಿಟ್ಟಿದ್ದೀವಿ. ನೋಡೋಣ, ಇವೆರಡು ಪಟನೂ ಸಹ ಬಿಡ್ತೀನಿ. ಇದ್ರದ್ದು ನೋಡ್ಕೊಬೇಕು. ಬಾಲ ಅಪ್ಪಂದು 14 ಬಾಲ ಇದೆ, ಇದು 12 ಬಾಲ. ಸೇಮ್ ನಾ ಹೇಳದ್ನಲ್ಲ, ಅಪ್ಪಂದು ಮೈಕಟ್ ಎತ್ಕೊಂಡಿದೆ, ಆದರೆ ಅಮ್ಮಂದು ಕ್ವಾಲಿಟಿ ಎತ್ಕೊಂಡಿದೆ. ನೋಡೋಣ ಯಾವ ಥರ ಆಟ ಎಲ್ಲ ಇದು ಮಾಡುತ್ತೆ ಅಂತ. ಓಕೆನಾ, ತುಂಬ ಚೆನ್ನಾಗಿ ಬಂದಿದೆ. ಕಣ್ಣು ಸಹ ನಿಮಗೆ ನೋಡಿ ಸಿಂಪಲಾಗಿ ಇಲ್ಲೇ ತೋರಿಸ್ತೀನಿ ನೋಡಿ. ಇನ್ನೂ ಬಿಚ್ಕೊಬೇಕು. ಕಣ್ಣು ಕ್ವಾಲಿಟಿ ನೋಡಿ ಸಖತ್ತಾಗಿ ಬಿದ್ದಿದೆ ಮಾತ್ರ. ನೋಡೋಣ ಯಾವ್ಯಾವ ಥರ ಬರುತ್ತೆ ಅಂತ. ಇನ್ನು ಆ ಸೈಡಿಗೆ ಬಂದರೆ ನೋಡ್ಬೋದು, ನಮ್ಮ ತಿರುವಾಲು ಮತ್ತು ಪಿಳಾಂಕ ಜೊತೆ ಹಾಕ್ಕೊಂಡಿದ್ದೀನಿ. ನಮ್ಮ ತಾರ ಜೊತೆ ಇದೆ. ಇನ್ನು ನಮ್ಮ ಕಚ್ ಫೀಡ್ ಗಂಡಲ್ಲಿ ನಮ್ಮ ಏನು ಕಲದುಮ್ಮ ಇತ್ತು ಅದು ತಗೊಂಡು ಅಂದರೆ ಜೊತೆ ಕಿತ್ತಾಕಿದ್ದೀನಿ. ಅದ್ರ ಎಣ್ಣೆ ಎಲ್ಲ ಅಲ್ಲೇ ಇದೆ ನೋಡ್ಬೋದು. ಸುಮ್ಮನೆ ಈಗ ಪೇರ್ ಒಂದೇ ಸಲ ಮಾಡಬಾರ್ದು, ನಿಧಾನಕ್ಕೆ ಒಂದೊಂದೇ ಪೇರ್ ಮಾಡ್ಕೊಳ್ಳೋಣ. ಕೆಳಗಡೆ ನಮ್ದೊಂದು ಕತಾಂಗ ಇದೆ, ಸಿಂಗಲ್ ಇದೆ. ಆದ್ರೆ ಮರಿ ಏನೂ ತಿನ್ನಿಸ್ತಾ ಇಲ್ಲ. ಆ ಮರಿನೂ ಸಹ ನಾನೇ ಎತ್ಕೊಂಡಿದ್ದೀನಿ, ನಾವೇ ಫೀಡ್ ಮಾಡ್ಕೊಳ್ಳೋ ಅನ್ನೋದಕ್ಕೋಸ್ಕರ ಅಂತ. ನೋಡೋಣ. ಇನ್ನು ನಮ್ಮ ರೇಗ್ದಾರ್ ಗಂಡಿಗೆ ಒಂದು ಹೆಣ್ಣು ತರಬೇಕು. ಒಂದೊಂದೇ ರೆಡಿ ಮಾಡ್ಕೊತಾ ನಿಧಾನಕ್ಕೆ ಹೋಗೋಣ. ಸುಮ್ಮನೆ ಯಾತ್ರ ಪಡ್ಕೊಂಡು ಜೊತೆ ಮಾಡೋದು ಬೇಡ. ಈ ಸಲ ನೀಟಾಗಿ ಪಟ ಇಳಿಸ್ಕೊಂಡ್ರೆ ನೆಕ್ಸ್ಟ್ ಸೀಸನಿಗೆ ಬಿಟ್ಕೊಳ್ಳೋದಕ್ಕೆ ಒಳ್ಳೊಳ್ಳೆ ಅಕ್ಕಿ ಸಿಗುತ್ತೆ. ನೆಕ್ಸ್ಟ್ ಸೀಸನ್ಗೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೆ ಟೂರ್ನಮೆಂಟಿಗೆ ಬಿಟ್ಕೊಳ್ಳೋರಿಗೆ ಒಳ್ಳೊಳ್ಳೆ ಅಕ್ಕಿ ತಲುಪಿಸ್ಬೇಕು ಅನ್ನೋದು ನನ್ನ ಆಸೆ. ಅದು ನಮ್ಮನೆ ಪಟಗಳನ್ನೇ ATHC ಕೊಡಬೇಕು ಅಂತ ಆಸೆ, ಬಿಡಬೇಕು ಅವರು ಬಿಡಲಿ ಅಂತ. ಅದಕ್ಕೋಸ್ಕರ ನೋಡೋಣ. ನೀವು ಇನ್ನೂ ಸಪೋರ್ಟ್ ಮಾಡಿದ್ರೆ ನನಗೆ ಇನ್ನೂ ಐಯಾಗೆ ತಲುಪೋಕ್ಕೆ ಟ್ರೈ ಮಾಡ್ತೀನಿ. ನಾನು ಸಹ ನಿಮ್ಮ ಸಪೋರ್ಟ್ ಬೇಕು. ಯಾರ್ಯಾರು ಇನ್ನೂ ಜಾಯ್ನ್ ಆಗಿಲ್ಲ ವಾಟ್ಸಪ್ ಗ್ರೂಪ್ಗೆ, ಮತ್ತು ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿಲ್ಲ ಎಲ್ಲ ಬೇಗ ಫಾಲೋ ಮಾಡಿ. ಬೇಗ ಅಪ್ಡೇಟು ಸಹ ನಿಮಗೆ ಸಿಗುತ್ತೆ. ನೋಟಿಫಿಕೇಷನ್ ಆಲಿಗೆ ಸೆಟ್ ಮಾಡ್ಕೊಂಡಷ್ಟು ನಾನು ಅಪ್ಲೋಡ್ ಮಾಡಿ ನಿಮಗೆಲ್ಲ ವೀಡಿಯೋ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.